ಕಲ್ಯಾಣ ಕರ್ನಾಟಕ ಭಾಗದ ಪೊಲೀಸ್ ಅರಣ್ಯ ಮತ್ತು ಅಗ್ನಿಶಾಮಕ ದಳದ ಆಕಾಂಕ್ಷಿ ಅಭ್ಯರ್ಥಿಗಳಿಗಾಗಿ ನಗದು ಬಹುಮಾನ ಸಹಿತ ವಿಶೇಷವಾಗಿ 1600 ಮೀಟರ್ ಪುರುಷರಿಗಾಗಿ ಹಾಗೂ 400 ಮೀಟರ್ ಮಹಿಳೆಯರಿಗಾಗಿ ಓಟದ ಸ್ಪರ್ಧೆ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲೆ ವತಿಯಿಂದ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ಮೆಹಬೂಬ್ ಪಟೇಲ್ ಮತ್ತು ನಾಗರಾಜ್ ಬಿ ಮಾಳ್ಗೆ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪೊಲೀಸ್, ಅರಣ್ಯ ಹಾಗೂ ಅಗ್ನಿಶಾಮಕ ಇಲಾಖೆ ಹುದ್ದೆಗಳಲ್ಲಿ ನೇಮಕಾತಿ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೂ ದೈಹಿಕ ಪರೀಕ್ಷೆಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಓಟದ ಪೂರ್ಣಗೊಳಿಸಲು ವಿಫಲರಾಗಿ ಅವಕಾಶ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಓಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಆಗಸ್ಟ್ 30ರಂದು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಈ ಓಟದ ಸ್पर्धे ಹಮ್ಮಿಕೊಳ್ಳಲಾಗಿದೆ ಎಂದರು. ಬ್ಯೂರೋ रिपोर्ट RJ32 कन्नड़ न्यूज़ कलबुर्गी. नमस्कार. हम जो एक प्रोग्राम कर रहे हैं एथलेटिक की तरफ से, जो बच्चे 18 साल से लेकर 35 साल के हैं उनको पार्टी सपोर्ट करने का एक मौका दिया जा रहा है, जो गवर्नमेंट सिलेक्शन के लिए चुना जा रहा है, जिसके अंदर से हर कोई आकर 18 साल से लेकर 35 साल के लिए हमारे स्टेडियम चंद्रशेखर पाटिल में दौड़ लगा सकते हैं. लड़कों के लिए 1600 मीटर का प्रोग्राम है और इसी तरह लड़कियों के लिए 400 मीटर का प्रोग्राम रखा गया है. और जो भी लड़के या लड़कियां अच्छी तरह से दौड़ लगाकर कामयाब हो गए तो उनको हम लोग इनाम भी दे रहे हैं. लड़कों में से 6 लोगों को दिया जाएगा और इसी तरह लड़कियों को भी 6 लोगों को इनाम दिया जाएगा. और ज़्यादा से ज़्यादा इसके अंदर पार्टी सपोर्ट कर हर कोई मौके का फ़ायदा उठाए. ಇದು ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಈಗೆಲ್ಲ ಬರುವಂಥ ಜನ್ರೇಷನ್ಸಲ್ಲಿ ಕಡ್ಡಾಯವಾಗಿದೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅನ್ನೋದು ಭಾಳ ಕಡ್ಡಾಯವಾಗಿದೆ. ಅದನ್ನು ನಮ್ಮ ಮಕ್ಕಳು ಲಿಖಿತ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆದರೆ ದೈಹಿಕ ಸಾಮರ್ಥ್ಯ ಅಥವಾ ಬೆಳೆಸುವಂಥ ಒಂದು ಹವ್ಯಾಸವನ್ನು ಕಡಿಮೆಯಾಗಿದೆ. ಆ ಉದ್ದೇಶದಿಂದ ನಮ್ಮ ಅಥ್ಲೆಟಿಕ್ಸ್ ಸಂಸ್ಥೆ ಏನಪ್ಪ ಅಂದರೆ ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಏನಪ್ಪ ಅಂದರೆ ಸರ್ಕಾರಿ ಜವಾಬ್ದಾರಿ ನೌಕರಿಗಳಲ್ಲಿ, ಆರ್ಮಿ, ನೇವಿ ಮತ್ತು ಇನ್ನಿತರ ಸಾಕಷ್ಟು CISF, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, ಆಮೇಲೆ ಸರ್ಕಾರಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್. ಇಲ್ಲಿ ನೋಡಿ, ಮೊನ್ನೆ ಎಕ್ಸಾಮ್ ಆಯಿತು. ಇದು ದಿಢೀರಂತ ಸ್ವಲ್ಪ ನಾವು ಪ್ಲ್ಯಾನ್ ಬೇರೆ ಮಾಡಿದ್ದೀವಿ. ಅದು ನಮಗೆ ಡೇಟು ಗೊತ್ತಾಗ್ಬಿಡ್ತು. 31st 10ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ನಮ್ಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಈಗ ನಮ್ಮ ಭಾಗದ 31ರಿಂದ 7ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಇದೆ. ನಮ್ಮ ಭಾಗದ ಮಕ್ಕಳು ನಾನ್ HK ರೀಜನಲ್ನೂ ಅಭ್ಯರ್ಥಿಗಳಾಗಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅವರು ಬೇರೆ ಬೆಳಗಾವಿ, ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನಪ್ಪ ಅಂದರೆ ಇದು ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಮಕ್ಕಳಿಗೆ ಏನಪ್ಪ ಅಂದರೆ ಏನು ಭಯ ಇರುತ್ತೆ ಎದುರಿಸುವಂಥದ್ದು. ಸೊ ಅದನ್ನು ಮತ್ತು ಯಾವ ರೀತಿ ಓಡಬೇಕು ಅನ್ನೋದು ರನ್ನಿಂಗ್ ಟ್ಯಾಕ್ಟಿಕ್ಸ್ ಅಂತೀವಿ ನಾವು. ಆ ಟ್ಯಾಕ್ಟಿಕ್ಸು ಮತ್ತು ಒಂದು ಹಂತದ ಒಂದು ಭಯವನ್ನು ಏನಪ್ಪ ಅಂದ್ರೆ ಅವರು ಒಂದು ಮನಸ್ಸಿನಿಂದ ಅದನ್ನು ತೆಗೆದುಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಪಾಸಿಟಿವ್ ಮೈಂಡ್ ಫ್ರೇಮ್ ಇಟ್ಕೊಂಡು ಮಕ್ಕಳು ಏನಪ್ಪ ಅಂದರೆ ಬರುವಂಥ ಅವರ ಜೀವನದ ಪರೀಕ್ಷೆಗಳು ಇವೆಲ್ಲ ಲೈಫು ಆಗುವಂಥ ಒಂದು ಸಂದರ್ಭಗಳಿದ್ದಾವೆ. ಸೊ ಹೀಗಾಗಿ ಇದನ್ನು ಏನಪ್ಪ ಅಂದರೆ ನಮ್ಮ ಅಸೋಸಿಯೇಷನ್ನಿಂದ ಮಕ್ಕಳಿಗಾಗಿ ಏನಪ್ಪ ಅಂದರೆ ಪ್ರಥಮ ಪರಿಗವಾಗಿ 6000 ಮೀಟ್ರ್ ನಾವು ಓವರಾಲ್ ಏನಿದೆ ಎಷ್ಟು ಜನರು ಬರ್ತಾರೆ ಅನ್ನೋದು, ಯಾಕೆಂದರೆ ನಾವು ಒಂದು ಸ್ಕ್ಯಾನರ್ ಮಾಡಿದ್ದೀವಿ. ಈವನ್ ಕೆಲವು ಮಕ್ಕಳು ಸ್ಕ್ಯಾನರ್ ಮುಖಾಂತರ ಮಾಡಲಿಕ್ಕಾಗದೆ ಕೆಲವು ತೊಂದರೆಗಳು ಎದುರಿಸ್ತಾ ಇದ್ದಾರೆ ಅನ್ನೋದು ಕಿವಿಗೆ ಬಂದಿದೆ, ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಏನಪ್ಪ ಮುಕ್ತವಾಗಿ, ಯಾವುದೇ ಪ್ರವೇಶ ಶುಲ್ಕ ಇಲ್ಲ, ಏನಿಲ್ಲ, ನೇರವಾಗಿ ಅವರು ಮಕ್ಕಳು ಚಂದ್ರಶೇಖರ್ ಪಾಟೀಲ್ ಬೆಳಗ್ಗೆ 6 ಗಂಟೆಗೆ 6:30 ಅವರಲ್ಲಿ ರಿಪೋರ್ಟ್ ಮಾಡಿದ್ರೆ ಒಂದು ಫಾರ್ಮ್ ಕೊಡ್ತೀವಿ. ಆ ಫಾರ್ಮನ್ನು ಫಿಲಪ್ ಮಾಡಿ ಅವರು ಭಾಗವಹಿಸಲಿಕ್ಕೆ ಸಹ ಅವಕಾಶವನ್ನು ನಾವು ಮಾಡಿದ್ದೀವಿ. ಯಾವುದೇ ಥರದ ಶುಲ್ಕ ನಾವು ತಗೋತಾ ಇಲ್ಲ, ಉಚಿತವಾಗಿ ಈ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿವಿಧ ಇಲಾಖೆಯ ಒಂದು ಹುದ್ದೆಗಳಲ್ಲಿ ಸೇರಬೇಕಂತ ಒಂದು ಉದ್ದೇಶ ನಮ್ಮ ಅಧ್ಯಕ್ಷರದಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ನಾವು ಈ ಎಲ್ಲ ಸುಮಾರು 42,000 ರೂಪಾಯಿ ನಗದು ಬಹುಮಾನವನ್ನು ನಾವು ನೀಡ್ತಾ ಇದ್ದೀವಿ ಪುರುಷ ಮತ್ತು ಮಹಿಳೆಯರಿಗಾಗಿ. ಇದಲ್ಲದೆ ಎಲ್ಲ ವ್ಯವಸ್ಥೆಗಳನ್ನು, ಸಕಲ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಏನಪ್ಪ ಅಂದರೆ ನಾವು ಮಾಡಿಕೊಡ್ತಾ ಇದ್ದೀವಿ.